4 ಬಿಡೋಣ ಅನ್ಸುತ್ತೆ. ಆಗಲ್ವೇ? ಈ ಥರನೂ ಮುದ್ದೆ ಮಾಡ್ತಾರೆ. ಕಾಫಿ ಪಾತ್ರೆಲಿ ಮುದ್ದೆ ಮಾಡ್ತೀನಿ ನಾನು. ಸೇರ್ಸಿದ್ದಕ್ಕೂ ಕಲರಿಗೆ ಸಾರ್ಥಕ. ಹಾಯ್! ವೆಲ್ಕಮ್ ಬ್ಯಾಕ್ ಟು ಫಿಟ್ ವಿತ್ ದಿವಿ ಯೂಟ್ಯೂಬ್ ಚಾನಲ್. ಸಾರಿ, ದಿವಿ ಪರಶಿವ್ ಡೈರೀಸ್. ಸೊ ಬ್ರೇಕ್ಫಾಸ್ಟ್ ರೆಡಿಯಾಗಿ ಬಾಂದು ಬ್ರೇಕ್ಫಾಸ್ಟ್ ಮಾಡಾಯಿತು. ಇವಾಗ ತಲೆ ಬಾಚಿಸ್ಕೊತಾ ಇದ್ದಾಳೆ. ಲಿಟ್ರಲಿ ಅವಳಿಗೆ ಬಾಯ್ ಕಟ್ ಮಾಡಿ 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 ಹೇರ್ ಲಾಂಗ್ ಬಿಟ್ಟಾಗ ಹೆಂಗೆ ಕಾಣ್ತಾಳೆ ಅನ್ನೋ ಒಂದೊಂದು ಭಯ ಇತ್ತು. ಬಟ್ ನನ್ನ ಮಗಳು ಇವಾಗ ಕ್ಯೂಟಾಗೇ ಕಾಣ್ತಾಳೆ ಆ 2 ಜುಟ್ಟಲ್ಲೂ. ಸ್ಕೂಲಲ್ಲಿ ಗಲಾಟೆ ಮಾಡಬಾರ್ದು, ಜಾಸ್ತಿ ಮಾತಾಡೋಕೆ ಹೋಗ್ಬಾರ್ದು, ಓಕೆನಾ? ಬಾಕ್ಸು ಎಸ್, ಗುಡ್ ಗರ್ಲ್. ತುಂಬ ದಿನ ಆಗೈತಲ್ಲ ಮಮ್ಮ ವಿಡಿಯೋಸ್ ಹಾಕೊಂಡು. ಅಪ್ಪ ಲೇಟ್ ಆಗಿದೆ ಸುಬ್ಬಾ. ನೋಡಿ, ನನಗೊಂದು ಬಾಯ್ ಕೂಡ ಹೇಳಿಲ್ಲ. ಅವಳ ಫ್ರೆಂಡ್ ಸಿಕ್ಕಿದ್ಲು ಅಂತ ಸೀದಾ ಸ್ಕೂಲ್ ಒಳಗಡೆ ಹೋಗ್ತಾ ಇದ್ದಾಳೆ. ಬಾಂದು ಬಾಕ್ಸಿಗೆ ಶಾವಿಗೆ ಪಿಟ್ ಮಾಡಿದ್ದೆ. ಇವಾಗ ದೋಸೆ ಮಾಡ್ತಾಯಿದ್ದೀನಿ. ಇದು ಕಾಳುಗಳು ಎಲ್ಲ ಹಾಕಿ ಮಾಡಿರೋಂತಹ ದೋಸೆ ಇಟ್ಟು ಇದನ್ನು ಇಷ್ಟಪಡ್ತಾರೋ ಪಡಲ್ವೋ ಅಂತ ಒಂದೇ ಕಾರಣಕ್ಕೆ ಶಾವಿಗೆ ಪಿಟ್ ಮಾಡಿದೆ. ಬಿಕಾಸ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಚೆನ್ನಾಗಿತ್ತು ಅಂತಂದರೆ ಮಾತ್ರ ಅವರಿಗೆ, ಇಲ್ಲ ಅಂದರೆ ಅವರಿಗಿಬ್ರಿಗೂ ಇಂಟ್ರಡ್ಯೂಸ್ ಮಾಡೋದೇ ಇಲ್ಲ. ಯಾಕೆಂತಂದರೆ ಬೈಸ್ಕೊಬೇಕಾಗತ್ತೆ. ಅಪ್ಪ ಮಗಳು ಇಬ್ಬರೂ ಚೂಸೆ ಸೇಮ್ ಊಟ ತಿಂಡಿಲಿ ಒಂದೇ ಥರ ಚೆನ್ನಾಗಿತ್ತು ಅವರು ತಿಂತಾರೆ, ಇಲ್ಲ ಅಂದರೆ ಇಲ್ಲ. ನಾವು ಹಾಗಲ್ಲ, ಏನು ಕೊಟ್ಟರು ತಿಂತೀವಿ. ಹಾಗಾಗಿ ಫಸ್ಟ್ ನಾನು ಟೇಸ್ಟ್ ನೋಡಿ ಆಮೇಲೆ ಅವರಿಬ್ಬರಿಗೆ ಕೊಡೋಣ ಅಂದ್ಕೊಂಡೆ. ಬಟ್ ನಾವೇನು ಟೇಸ್ಟ್ ಮಾಡಿದ್ರು ಚೆನ್ನಾಗಿದೆ ಅಂತ ಹೇಳಿದ್ರು. ದೋಸೆ ಮೇಲೆ ತುಪ್ಪ ಹಾಕಿದ್ದೀನಿ. ನನಗೇನು ಭಯ ಆಯಿತು ಅಂದರೆ ದೋಸೆ ಮೇಲೆ ಎದ್ದೇಳುತ್ತಾ ಅನ್ನೋದೇ ಡೌಟ್ ಆಗಿತ್ತು. ಬಟ್ ಫೈನಲಿ ಚೆನ್ನಾಗಿ ಎದ್ದಿದೆ ಆ್ಯಂಡ್ ಕ್ರಿಸ್ಪಿ ಕೂಡ ಆಗಿದೆ. ನಿಮ್ಮ ಮನೇಲಿ ಒಬ್ಬೊಬ್ರಿಗೆ ಒಂದೊಂದು ಥರ ತಿಂಡಿ ಮಾಡಬೇಕಾ? ನಮ್ಮ ಮನೇಲಂತೂ ಟಾರ್ಚರ್ ಆಗುತ್ತೆ ಸಮ್ಟೈಮ್ಸ್. ನಾವೇನು ಒಂದೊಂದು ಐಟಮ್ ತಿನ್ನಲ್ಲ, ಬಟ್ ನನಗಿಷ್ಟ ಆಗಿರುತ್ತೆ. ಇವತ್ತು ಹಾಗೆ ಆಗಿದೆ ನಮ್ಮ ಮನೇಲಿ. ಬಟ್ ಅವರು ಫೈನಲಿ ದೋಸೆ ತಿಂತಾ ಇದ್ದಾರೆ. ಜೊತೆಗೆ ನಾನು ಸೋರೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ಬಟ್ ಅವ್ರಿಗೆ ಸೋರೆಕಾಯಿ ಪಲ್ಯ ಇಷ್ಟ ಇಲ್ಲ, ಆದರೂ ತಿಂತಾ ಇದ್ದಾರೆ. ಬೇರೆ ವಿಧಿ ಇಲ್ಲ. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ಆನ್ಲೈನ್ ಕ್ಲಾಸ್ ತೊಗೋಬೇಕಾಗಿತ್ತು. ಆನ್ಲೈನ್ ಕ್ಲಾಸ್ ಎಲ್ಲ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ. ಸೊ 10:30 to 11:10, 11:12 ಆಗುತ್ತೆ ಸಮ್ಟೈಮ್ಸ್. ಸೊ ಡೈಲಿ ಆನ್ಲೈನ್ ಕ್ಲಾಸ್ ಫಿಕ್ಸ್ಡ್ ಆಗಿರುತ್ತೆ. ಸೊ ಕೂತಿದ್ದಾಗ ತಿಂಡಿ ಮಾಡ್ಬೇಕಾದ್ರೆ ನನಗೆ ನಾನು ದಪ್ಪ ಅನ್ಸೋ ಲೆವೆಲ್ಗೆ ಆಗ್ತಾಯಿದ್ದೆ. ಯಾಕಂದರೆ ಆ ಟಿ ಶರ್ಟಿಂದ ಇವಾಗ ಗೊತ್ತಾಗುತ್ತೆ ಲಿಟ್ರಲಿ ನಾನು ಎಷ್ಟು ದಪ್ಪ ಇದ್ದೀನಿ ಅಂತ. ಸೊ ನನ್ನ ಕ್ಲೈಂಟ್ಸ್ಗಳಿಗೆ ಅವ್ರು ರಾಂಗ್ ಪೊಸಿಷನ್ ಮಾಡ್ತು ಅಂತಾಗ ಕರೆಕ್ಷನ್ ಮಾಡಲೇಬೇಕಲ್ವಾ, ಆ ಕೆಲಸ ಮಾಡ್ತಾಯಿದ್ದೀನಿ ಇವಾಗ ನಾನು. ಹಿಂಗೆ ಬರ್ತಾ ಇದೆ, ಹೀಗೆ, ಹಾಗಲ್ಲ. ಓಕೆ, ಹೋಲ್ಡ್ ಲೈಕ್ ದಿಸ್. ಕೀರ್ತನ ಬೆಂಡ ಅದೇ ಮತ್ತೆ. ಎಸ್, ನಿಮ್ಮದು ನಂಗೆ ಅಷ್ಟಾಗಿ ಕಾಣಿಸ್ತಾ ಇಲ್ಲ. ನನಗೆ ಸ್ವಲ್ಪ ಅಪ್ಪರ್ ಬಾಡಿ ಲೈಕ್ ಇಲ್ಲಿಂದ ಇಲ್ಲಿ ಪಾರ್ಟ್ ತನಕ ಸೈಡಲ್ಲಿ ಮಾಡಿ ಸ್ವಲ್ಪ ಹಿಂದೆ ಹೋಗಿ ಗೊತ್ತಾಗುತ್ತೆ ನನಗೆ. ಸಿ, ನಂದು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ, ಓಕೆನಾ? ಹೋಲ್ಡ್. ಇವಾಗ ನೀವು ಕೂತಿ ಕುರಿ ಹಾಗೆ. ಓಕೆ, ಸಿ ನನ್ನ ಬಾಡಿ ನೋಡಿ, ಈಗ ನಂದು ನೋಡಿ, ನಿಮ್ಮದು ನೋಡಿ. ಸ್ಟ್ರೈಟ್ ಮಾಡಿ. ಕೀರ್ತನ ಸ್ವಲ್ಪ ಬೆಂಡಾಗಿದೆ, ಸ್ಟ್ರೈಟ್ ಮಾಡಿ. ಓಕೆ ಫೈನ್. ಇವಾಗ ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ. ನೀವು ನನ್ನ ಕೀರ್ತನ ಇಬ್ಬರು ನೋಡಿ. ಕೀರ್ತನ ಡು ನನ್ನ ಜೊತೆ ಮಾಡು. ಹೆಂಗಾಗ್ತಾ ಇದೆ? ಯಾರ್ದು ಬೆಂಡಾಗ್ತಿದೆ? ಹಿಂಗಲ್ಲ, ಹಿಂಗೆ. ಹಾಂ, ಗೀತಾ ನೋಡಿದ್ರಾ ಯಾರ್ದು? ಸೊ ಆನ್ಲೈನ್ ಕ್ಲಾಸ್ ಮುಗೀತು. ಇವಾಗ ಫ್ರೂಟ್ಸ್ ಕಟ್ ಮಾಡಬೇಕು. ಟೈಮ್ ಆಗಿದೆ 12, ಅರೌಂಡ್ 12 ಆಗಿತ್ತು ಟೈಮ್. ಇದೊಂದೇ ಬೇಜಾರು, ಕಲರೇ ಇರಲ್ಲ ಫ್ರೂಟ್ಸು. ಅದು ಹೆಂಗಿರುತ್ತೋ.
ಇದು ಚೆನ್ನಾಗಿರಲ್ಲ. ಆರಿಸಿ ನಾವೇನು ತೊಗೊಬರ್ತಾರೆ. ಇವಾಗ ನೋಡಿದ್ರೆ ಇಲ್ಲಿ ಚೆನ್ನಾಗೇ ಇಲ್ಲ. ಟೇಸ್ಟ್ ನೋಡೇ ಗೊತ್ತಾಗುತ್ತೆ. ಸೊ ಅದಕ್ಕೆ ಪೆಪ್ಪರ್ ಪೌಡ್ರ್ ಮತ್ತು ಸಾಲ್ಟ್ ಹಾಕ್ಕೊಂಡು ತಿನ್ನೋದು. ಓಕೆ, ಸ್ವೀಟ್ ಇದೆ ಬಟ್ ತುಂಬ ವೈಟ್ ಜಾಸ್ತಿ ಇದೆ. ಹಣ್ಣು ತಂದಿದ್ದವ್ರೆ ಬಟ್ ಹಾಗೆ ತಿನ್ನೋಕೆ ಆಗ್ತಾ ಇಲ್ಲ ಅಂತ ಜ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಫೋನು ಬಡ್ಕೊತಾ ಇದೆಯಲ್ಲ ಅಷ್ಟರಿಂದ ಈ ಲೆವೆಲಿಗೆ. ನಂದು ಲೋಟ ಇದು. ಥ್ಯಾಂಕ್ ಯು. ಶುಗರ್ ಹಾಕಿದ್ದೀರಾ? ಶುಗರು ಬೇಡ, ಸ್ವೀಟ್ ಜಾಸ್ತಿ. ಮಜ್ಜಿಗೆ ಹುಳಿ ರೆಡಿ ಆಗ್ತಾಯಿದೆ. ಮಸಾಲ ಮತ್ತು ಸೋರೆಕಾಯಿ ಎರಡೂ ಬೇಯಿಸ್ಕೊತಾ ಇದ್ದೀನಿ. ಆಲ್ರೆಡಿ ಮಜ್ಜಿಗೆನೂ ರೆಡಿ ಇದೆ. ರೆಡಿ ಮಾಡಿದ್ದೀನಿ ನೋಡಿ. ಜ್ಯೂಸ್ ಮಾಡಿದ್ರು, ಜ್ಯೂಸ್ ಮಾಡಿ ಮಿಕ್ಸಿ ಜಾರು ಮತ್ತು ಮಿಕ್ಸಿನ ಹಿಂಗೆ ಇಟ್ಟಿದ್ದಾರೆ. ನಾನಂತ ತೆಗ್ದಿರಲ್ಲ, ಬೇಕು ಅಂದರೆ ಬಂದು ತೆಗೆದಿಡಬೇಕು ಹಂಗಂತೀನಿ. ಆಮೇಲೆ ನಾನೇ ಕ್ಲೀನ್ ಮಾಡಬೇಕಾದ್ರೆ ತೆಗೆದಿಡಬೇಕು. ಸೊ ಮಸಾಲನೂ ಬೆಂದಿದೆ, ಸಖತ್ತಾಗಿದೆ. ಈ ಬೇಸಿಗೆಗಂತೂ ಒಳ್ಳೆ ಫುಡ್ ಇದು. ಆ್ಯಂಡ್ ರೈಸಿಗೆ ಇಟ್ಟಿದ್ದೀನಿ. ಅನ್ನ ಮಜ್ಜಿಗೆ ಹುಳಿ ಜೊತೆಗೆ ಮುದ್ದೆ ಮಾಡಬೇಕು. ಹಲೋ, ಓಯ್ ಹೇರಲ್ಲಿ? ಗುಡ್ ಗರ್ಲ್. ಯಾರು ಗುಡ್ ಗರ್ಲ್? ಕಾಫಿ ಮಾಡೋ ಪಾತ್ರೆಯಲ್ಲಿ ಮುದ್ದೆ ಮಾಡ್ತಾಯಿದ್ದೀನಿ. ಬಂದು ಹೇಳ್ತಾ ಇರ್ತಾಳೆ, ಅಮ್ಮ ಅದು ಕಾಫಿ ಮಾಡೋದು, ಅದ್ರಲ್ಲಿ ಯಾಕೆ ನೀವು ಮುದ್ದೆ ಮಾಡ್ತಾ ಇದ್ದೀರಾ, ಯಾವಾಗಲೂ ಇದೇ ಮಾಡ್ತೀರಾ ಅಂತ. ಬಟ್ ನಾವು ಮುದ್ದೆ ಮಾಡೋ ಸ್ಟೈಲ್ ನೋಡಿದ್ರೆ ಎಲ್ಲ ನಗಾಡ್ತಾರೆ. ಅಲ್ಲೇ ತೊಗೊಂಡು ಈ ಥರಕ್ಕೆ ಮುದ್ದೆ ಮಾಡ್ತೀನಿ. ಬಟ್ ಏನು ಮಾಡೋಕ್ಕಾಗಲ್ಲ, ಚಿಕ್ಕ ಮುದ್ದೆ ಮಾಡೋದಕ್ಕೆ ದೊಡ್ಡ ಪಾತ್ರೆ ಇಡೋದಕ್ಕಾಗಲ್ಲ. ಹಾಗಾಗಿ ಚಿಕ್ಕ ಪಾತ್ರೆಯಲ್ಲಿ ಪುಟ್ಪುಟಾಣಿ ಮುದ್ದೆ ಮಾಡೋದಕ್ಕೆ ಇಷ್ಟೇ ಸಾಕು ಅಂತ ಮಾಡ್ತಿದ್ದೀನಿ. ಮುದ್ದೆ ಕಟ್ಟಕ್ಕೆ ರೆಡಿ ಇದೆ. ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮುದ್ದೆ ಹಿಟ್ಟು ಬೆಂದಿರೋದನ್ನ ಹಾಕ್ಕೊಂಡು ಇವಾಗ ರೋಲ್ ಮಾಡಬೇಕು. 3 ಜನಕ್ಕೆ ಒಂದೇ ಥರ ಮುದ್ದೆ ಮಾಡ್ಕೊಬೇಕು. ಬಾಂಧವೂ ಮುದ್ದೆ ಊಟ ಮಾಡ್ತಾಳೆ, ಹಾಗಾಗಿ ಅವಳಿಗೂ ಮುದ್ದೆ ಕೊಡಬೇಕು. ಈ ಮುದ್ದೆ ಏನಾರು ಅಕಸ್ಮಾತ್ ಡೈಲಿ ಮುದ್ದೆ ಊಟ ಮಾಡೋರಿಗೆ ಕೊಟ್ಬಿಟ್ರೆ ಬೈದೇ ಬಿಡ್ತಾರೆ, 2 ಗುಕ್ಕಾಗಲ್ಲ, ಇದನ್ನು ಮುದ್ದೆ ಅಂತಾರ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ. ರೈಸ್ ಕೂಡ ಇದೆ, ರೈಸು ಖಾಲಿ ಮಾಡಬೇಕು. ಹಾಗಾಗಿ ಇಷ್ಟೇ ದಪ್ಪ ಮುದ್ದೆ ರೆಡಿ. ಮೇಡಮ್ ಅವ್ರಿಗೆ ಆಲ್ರೆಡಿ ಬಂದು ನಿಂತ್ಕೊಬಿಟ್ಟಿದ್ದಾರೆ. ಆ್ಯಂಡ್ ಹೋಗಿ ತಟ್ಟೆ ಗಿಟ್ಟೆ ಎಲ್ಲ ಜೋಡಿಸಿಟ್ಟಿದ್ದಾಳೆ ನನ್ನ ಮಗಳು. ಈವನ್ ಅನ್ನ ಮತ್ತು ಸಾಂಬಾರು ನಾನೇ ತೊಗೊಂಡೋಗಿಟ್ಟೆ, ಯಾಕಂದರೆ ಅದು ಬಿಸಿ ಇದೆ ಅಂತ. ಸೊ ತಟ್ಟೆಗಳು, ನೀರು, ಇದೆಲ್ಲ ನನ್ನ ಮಗಳು ಡ್ಯೂಟಿ ಡೈಲಿ ತೊಗೊಂಡೋಗಿಡೋ ಅಂಥದ್ದು. ಈಗ ಬರ್ತಾ ಇದ್ದಾಳೆ ಮುದ್ದೆ ತೊಗೊಂಡೋದಕ್ಕೆ. ಮುದ್ದೆ ಕೂಡ ರೆಡಿ ಇದೆ, 3 ಪುಟಾಣಿ ಮುದ್ದೆ. ಸೊ ಅವಳು ಡ್ಯೂಟಿ ಅವಳು ಮಾಡ್ತಾ ಇದ್ದಾಳೆ. ಕೊನೆಗೆ ಮುದ್ದೆನ ಹಾಗೆ ಹೀಗೆ, ಅಮ್ಮ ಏನಕ್ಕಮ್ಮ ಇಷ್ಟು ಪುಟ್ಟದಾಗಿದೆ, ಸಖತ್ತಾಗಿದೆ ಅಂತ ತಿನ್ನಕ್ಕೆ ರೆಡಿ ಆದ್ಲು. ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದಾಳೆ. ಒಂಚೂರು ಬಿರ್ಕ್ಲು ಥರ ಏನಾದ್ರು ಬಿಟ್ಟಿತ್ತು ಅಂತಂದರೆ ಅದು ಬೇಡ, ನನಗೆ ಸ್ಮೂತ್ ಇಲ್ಲ ಅಂದ್ಬಿಟ್ಟು ಬೇರೆ ಮುದ್ದೆ ಎತ್ಕೊಳ್ಳೋದು ನನ್ನ ತಟ್ಟೆಯಿಂದ. ಸೊ ಮಜ್ಜಿಗೆ ಹುಳಿ ನವೀನ್ಗೆ ತುಂಬ ಕಷ್ಟ, ನಮ್ಮ ಅಪ್ಪಂಗೆ ತುಂಬ ಇಷ್ಟ. ನಮ್ಮಪ್ಪ 3 ಟೈಮು ಈ ಮಜ್ಜಿಗೆ ಹುಳಿ ಕೊಟ್ಟರೆ ತಿಂತಾರೆ. ನವೀನು 1 ಟೈಮ್ ಅಲ್ಲ, ಅಟ್ಲೀಸ್ಟ್ 6 ಮಂತ್ಸ್ ಒಂದ್ಸಾರು ತಿನ್ನಿ ಅಂದರೂ ತಿನ್ನಲ್ಲ, ಅಷ್ಟು ಕಷ್ಟ ಅವರಿಗೆ. ನನಗೂ ತುಂಬ ಇಷ್ಟ, ಹಾಗಾಗಿ ಮಾಡಿದ್ದೀನಿ. ಇವನ್ ಬಾಂಧವೂ ಸಖತ್ ಇಷ್ಟ ಆಗೋಗಿದೆ. ಯಾಕೆಂತಂದರೆ ಅವಳು ಮಜ್ಜಿಗೆ ಹುಳಿ ಟೇಸ್ಟ್ ಮಾಡಿರ್ತಾಳೆ, ಬಟ್ ಇತ್ತೀಚೆಗೆ ನಾನು ಮಾಡ್ತಾ ಇರಲಿಲ್ಲ, ಬಿಟ್ಬಿಟ್ಟಿದೆ. ಇವಾಗ ಅವಳಿಗೂ ಸಖತ್ ಇಷ್ಟ ಆಗಿದೆ. ಅಮ್ಮ ಚೆನ್ನಾಗಿದೆ ಅಂತ ಹೇಳಿದ್ಲು. ಊಟ ಎಲ್ಲ ಆದಮೇಲೆ ಒಂದು ಲೋಟ ಮಜ್ಜಿಗೆ ಕುಡಿದೆ. ಮಜ್ಜಿಗೆ ಇತ್ತೀಚೆಗೆ ಈ ಸೆಕೆಗೆ ಅದಕ್ಕೆ ಒಂದು ಲೋಟ ಮಜ್ಜಿಗೆ ಬೇಕು ಅಂತ ಅನಿಸುತ್ತೆ. ಹಾಗಾಗಿ ಒಂದು ಲೋಟ ಮಜ್ಜಿಗೆ, ಬಿಕಾಸ್ ಜಾಸ್ತಿ ಬಾಡಿ ಡಿಹೈಡ್ರೇಷನ್ ಆಗುತ್ತಲ್ಲ, ಹಾಗಾಗಿ ವಾಟರ್ ಕಂಟೆಂಟ್ ಕೊಡ್ತಾನೆ ಇರಬೇಕು.
ನೀವು ಅಷ್ಟೇ ಏನಾದ್ರೂ ಕ್ರೇವಿಂಗ್ಸ್ ಏನಾರು ಆದಾಗ ಮಜ್ಜಿಗೆ ಕುಡೀರಿ. ಆಲ್ರೆಡಿ ಮೇಡಮ್ ಅವ್ರದ್ದು ನಿದ್ದೆ ಮುಗ್ದು ಎದ್ದಿದ್ದಾಳೆ. ನಾನು ಕೂಡ 1 ಅವರ್ ನಿದ್ದೆ ಮಾಡಿದ್ದೀನಿ. ಅವಳನ್ನ ಇವಾಗ ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ಬೇಕು. ಹಾಗಾಗಿ ಅವಳಿಗೆ 2 ಜುಟ್ಟು ಹಾಕಬೇಕು. ಅವರಪ್ಪ ಮಧ್ಯಾಹ್ನ ಜ್ಯೂಸ್ ಮಾಡಿದ್ರಲ್ಲ, ಮಧ್ಯಾಹ್ನ ಕೊಟ್ಟಿರಲಿಲ್ಲ. ಯಾಕೆಂತಂದರೆ ಇನ್ನು ಊಟ ಮಾಡಲ್ಲ ಅಂತ. ಇವಾಗ ಕೊಟ್ಟಿದ್ದೀನಿ, ಅರ್ಧ ಲೋಟ ಅಷ್ಟೇ. ನಂಗೆ ಬೇಡ ಅಂತ ಅವ್ರ ಅಪ್ಪನ ಕೊಡಕ್ಕೆ ಹೋಗ್ತಾಳೆ. ಈಗ ಅವಳಿಗೆ ಜುಟ್ಟು ಹಾಕಿ, ಈಗ ನಮ್ಮ ಜುಟ್ಟು ಬೇಬಿನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬರುವ. ಅದಕ್ಕಿಂತ ಮುಂಚೆ ಅವಳಿಗೆ ಹಾಲು ಕೊಡಬೇಕಿತ್ತು, ಬಟ್ ಹಾಲು ಕೊಡಲಿಲ್ಲ. ಯಾಕೆಂದರೆ ಜ್ಯೂಸ್ ಕೊಟ್ಟಿದ್ನಲ್ಲ, ಹಾಗಾಗಿ ಡೈಲಿ ಸಂಜೆ ಅವಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗೋ ಮುಂಚೆ ಹಾಲು ಕೊಡ್ತೀನಿ. ಇವತ್ತಿಲ್ಲ, ಬಟ್ ನಾನು ಕಾಫಿ ಮಾಡ್ಕೊಂಡಿದ್ದೆ. ನಾನು 2 ಬಿಸ್ಕೆಟು, ಅವಳು 2 ಬಿಸ್ಕೆಟು ಇಬ್ಬರು ಶೇರ್ ಮಾಡಿ ತಿಂದಾಯಿತು. ಅವಳಿಗೆ ಭಯ, ಎಲ್ಲಿ ನಮ್ಮಮ್ಮ ಬೇಗ ಕಾಫಿ ಖಾಲಿ ಮಾಡಿಬಿಡ್ತಾರೆ ಅಂತ. ಯಾಕಂದರೆ ಅವಳು ನಿಧಾನಕ್ಕೆ ತಿಂತಾಳೆ. ನಾನು ಬೇಗ ಬೇಗ ತಿಂದ್ಬಿಟ್ಟು ನನಗೆ ಓಡೋಕೆ ಲೇಟ್ ಆಗುತ್ತೆ ಅಂತ. ಅವಳು ಅಮ್ಮ ನಿಧಾನಕ್ಕೆ ತಿನ್ನಿ ಸ್ವಲ್ಪ ಅಂತ ಹೇಳ್ತಾ ಇದ್ದಾಳೆ. ಸೊ ನಮ್ಮ ಮೇಡಮ್ ಅವರು ಕ್ಲಾಸಿಗೆ ಇಂಟೋರ್ ಆದರು. ನಾವು ಬಾಯ್ ಬಾಯ್ ಹೇಳಿ ಹೊರಟ್ವಿ. ಮನೆಗಂತೂ ಹೋಗಿಲ್ಲ. ಸೊ ಮಾವ ಮನೆಗೆ ಹೋಗ್ಬೇಕಾಗಿತ್ತು. ಮಾವ ಮನೆಗೆ ಹೋಗಿ ಅಲ್ಲಿ ಮಾವನ ನೋಡಿಕೊಂಡು ವಾಪಸ್ ಬಂದ್ವಿ. ಮೇಡಮ್ ಅವರು ಆಲ್ರೆಡಿ ಡ್ಯಾನ್ಸ್ ಎಲ್ಲ ಮುಗಿಸಿ, ಇವತ್ತು ಕಳರಿ ಇತ್ತು. ಸ್ಟಿಕ್ಕಲ್ಲಿ ಏನೋ ಮಾಡ್ತಾಯಿದ್ದಾಳೆ, ಅದ್ರ ಹೆಸರು ನಂಗೆ ಬರಲ್ಲ. ಟ್ವಿಸ್ಟ್ ಸಮಥಿಂಗ್ ಏನೋ ಟ್ವಿಸ್ಟ್ ಮಾಡ್ತಾಯಿದ್ಲು. ಎಸ್ ನಾವು ಬರೋದು ನೋಡಿ ಮತ್ತೆ ಎತ್ಕೊಂಡು ಈ ಸಾರ್ ಕಲರಿ ಕ್ಲಾಸ್ ತೊಗೊಳ್ತಾ ಇದ್ದಾರೆ. ಕಳಾರಿ ಪಟ್ಟು ಕೇರಳದ ವಿದ್ಯೆ ಇದು. ಇವಾಗ ಹಾಸನಲ್ಲಿ ಇವ್ರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಜಾಯ್ನ್ ಆಗಿ ಬಂದು 1.5 ಮಂತ್ ಆಯಿತು. ಸೇರಿಸಿದ್ದಕ್ಕೂ ಸಾರ್ಥಕ ಆಯಿತು ಅವಳನ್ನ. ಪರವಾಗಿಲ್ಲ, ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಇದ್ದಾಳೆ. ಪಕ್ಕದಲ್ಲಿರೋ ಹುಡುಗ UKG, ಇವಳು ಫ್ರೀ KG. ಸೊ ಮೇಡಮ್ ಅವರು ಡೈಲಿ ಡ್ಯಾನ್ಸ್ ಕ್ಲಾಸ್ ಮುಗಿದ್ಮೇಲೆ ಒಂದು ಎಳ್ನೀರು ಕುಡಿಲೇಬೇಕು, ಅದು ಫಿಕ್ಸ್ಡ್ ಆಗೋಗಿದೆ. ಅವಳ ಜೊತೆ ನಾನು ಕುಡಿತೀನಿ, ನವೀನು ಕುಡಿತಾರೆ. ಯೂಶ್ವಲಿ ಹೋದ ತಕ್ಷಣ ಅವಳೇ ಹೇಳ್ತಾಳೆ, ಒಂದು ಗಂಜಿ ಕುಡಿ ಅಂತ. ಅಲ್ಲಿ ಅಕ್ಕಪಕ್ಕ ಇರ್ತಾರಲ್ಲ, ಅವ್ರು ಹೊಸ್ದಾಗಿ ಬಂದಿರ್ತಾರೆ, ನೋಡಿ ನಗಾಡ್ತಾ ಇರ್ತಾಳೆ, ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂತ. ಅವ್ರಿಗೂ ಗೊತ್ತು ಅವಳು ಡೈಲಿ ಒಂದು ಗಂಜಿ ಎಳ್ನೀರು ಕುಡಿತಾರೆ ಅಂತ. ಹೋದ ತಕ್ಷಣ ತೆಗೆದು ಕೊಟ್ಬಿಡ್ತಾರೆ. ಮನೆಗೆ ಬಂದರೆ ನವೀನು ಚಟ್ನಿ ಮಾಡ್ತಾ ಇದ್ದಾರೆ, ಟೊಮೊಟೊ ಚಟ್ನಿ. ಅಪ್ಪ ಇವತ್ತು ನಾನು ಚಟ್ನಿ ಮಾಡೋ ಅಂತ ಕೆಲಸ ಮುಗೀತು ಅಂತ ಹೇಳಿ ಅದಕ್ಕೆ ದೋಸೆ ಮಾಡಿಕೊಂಡೆ. ಇನ್ನು ಮಾರ್ನಿಂಗು ನಾನು ಹಿಟ್ಟು ಹೇಳಿದ್ನಲ್ಲ, ಆಲ್ ಕಾಳುಗಳೆಲ್ಲ ಹಾಕಿ ಅದೇ ದೋಸೆ, ಅದೇ ಬೆಳಗ್ಗೆ ಪಲ್ಯ ಜೊತೆಗೆ ಚಟ್ನಿ. ಸೊ ನವೀನ್ ಮಾಡಿಕೊಟ್ರು ಇವತ್ತು ಚಟ್ನಿ. ಸೊ ಆರಾಮಾಗಿ ಅದಕ್ಕೆ ದೋಸೆ ಮತ್ತು ಬೆಳಗ್ಗೆ ಪಲ್ಯ ಆಯಿತು, ತಿಂದ್ಕೊಂಡು ವಾಕ್ ಬರ್ತಾ ಇದ್ದೀನಿ. ಇವಾಗ ಇಲ್ಲೊಂದು ಫ್ರೆಂಡ್ ಸಿಗ್ತಾಳೆ, ಅವಳನ್ನ ಮಾತಾಡ್ಸ್ಕೊಂಡು ಮತ್ತೆ ರಿಟರ್ನ್ ಆಗೋದು. ಡೈಲಿ ಇದೇ ಕೆಲಸ ಮಾಡೋದು ಆ್ಯಕ್ಚುಲಿ ನಾನು. ಸೊ ಮೇಡಮ್ ಅವ್ರು ಹೆಂಗೆಂಗೋ ಬರ್ತಾ ಇದ್ದಾರೆ. ಈ ವಿಡಿಯೋನ ಹಾಕಬೇಡ ಅಂತ ಹೇಳಿದ್ರು, ಬಟ್ ನಾನು ಆದರೂ ಪೋಸ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ಗಳು ಮಾಡೋ ಕೆಲಸನೇ ಅದಲ್ವಾ, ನಾನು ಅದೇ ಕೆಲಸ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಡೇ ಕಂಪ್ಲೀಟ್ ಆಯಿತು. ಬಾಯ್, ನಾಳೆ ಸಿಗುವ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.